ಮಂಗಳಂ ತ್ರಿಶೂಲಧರ ಸುತ ಬಾಲಗಣಪಗೆ ಮಂಗಳಂ ಮಂಗಳಂ ಗೌರೀವರ ಸುತ ಬಾಲಚಂದ್ರಗೆ ಮಂಗಳಂ. ಭಾದ್ರಪದ ಶುದ್ಧ ಚೌತಿಯ ದಿನದಿ ಆ ಕೈಲಾಸದಿ ರುದ್ರಶಕ್ತಿಯರೊಡನೆ ಕುಳಿತಿರೆ ಶಿವನ ಕರೆದರು ಶರಣರು. ಶರಣರ ಮೊರೆ ಕೇಳಿ ಶಂಕರ ತ್ವರಿತದಿಂದಲೇ ಪೋದನು. ಪರಿತಪಿಸುತ್ತಾ ಶಿವೆಯು ಮನದೊಳು ವಿರಹ ತಾಪದಿ ನೊಂದಳು. ಮನದ ಬೇಸರ ಕಳೆಯಲಾಕೆಯು ಮೃತ್ತಿಕೆಯ ತಾತರಿಸುತ್ತಾ ತನುವ ಬೆವರಿನೊಳದನು ಕಲೆಸುತ್ತ ಬೊಂಬೆಯನ್ನು ತಾರಚಿಸಲು. ಯೋಚಿಸಿದಳ ಶಿವೆಯು ಮನದಲ್ಲಿ ಬೊಂಬೆಯನ್ನು ತಾ ನೋಡುತ್ತಾ ಯಾಚಿಸುವ ಶರಣರನ್ನು ತಡೆಯಲು ಪ್ರಾಣವಿದಕ್ಕೆ ತುಂಬುವೆ ಎನ್ನುತ್ತ ಗೌರಿ ತನ್ನಿಚ್ಛ ಶಕ್ತಿಯೊಳದಕ್ಕೆ ಪ್ರಾಣವನಿತ್ತಳು. ಬೆನಕನೆನುವ ನಾಮಕರಣವ ಮಾಡುತ್ತವನ ಕರೆದಳು. ತನಯ ಬೆನಕನೆ ಕೇಳು ಎನ್ನಯ ವಚನವನು ನೀ ಆಲಿಸು. ದ್ವಾರಪಾಲಕನಾಗಿ ನಿಲ್ಲುತ್ತ ಒಳಗೆ ಯಾರನ್ನು ಬಿಡದಿರು. ಮಾತೆ ಎನ್ನುತ್ತ ಕರೆದು ಶಿವೆಯ ಪಾದ ಕಮಲಕ್ಕೆ ಎರಗಿದ. ಆ ತಕ್ಷಣ ವಚನ ಪಾಲಿಸಲೆನ್ನುತ್ತ ದ್ವಾರಕ್ಕೆ ತೆರಳಿದ. ಇತ್ತ ಶಂಕರ ದುಷ್ಟರನ್ನು ಸಂಹರಿಸಿ ಭಕ್ತರ ಪೊರೆಯುತ್ತ ಮತ್ತೆ ಗೌರಿಯ ಕಾಣಲೆನುತ್ತ ಉತ್ಸಾಹದೀತ ಮರಳಿದ. ಬಂದ ಶಂಕರ ದ್ವಾರದಲ್ಲಿ ತಾನಿಂದ ಬಾಲನ ನೋಡಿದ. ಕಂದ ನೀನಾರೆನುತ ಮಂಡೆ ಸವರುತ್ತಾ ಕೇಳಿದ. ದ್ವಾರಪಾಲಕ ನಾನು ಮಾತೆಯ ವಚನ ಪಾಲಿಸೆ ನಿಂದೆನು. ಯಾರು ನೀನಾನ್ಯಾರ ಒಳಗೆ ಬಿಡೆನು ಎನ್ನುತ್ತ ತಡೆದನು. ಕಂದನಾಡಿದ ನುಡಿಯ ಕೇಳುತ್ತ ಕೆಂಡ ಗಣ್ಣಲಿ ನೋಡುತ್ತಾ ರುಂಡಮಾಲಾದರನು ಕೆರಳುತ್ತ ರುಂಡವನೆ ತುಂಡರಿಸಿದ. ಬಿದ್ದ ರುಂಡವ ನೋಡಿ ಗಣಗಳು ಸುದ್ದಿ ತಿಳಿಸಲು ಗೌರಿಗೆ ಮುದ್ದು ಮಗನ ಮರಣ ವಾರ್ತೆಯ ಕೇಳಿ ಮೂರ್ಛಿತಳಾದಳು. ಸತಿಯ ಮನದಾಂತರ್ಯ ತಿಳಿದು ಪರಿತಪಿಸಿದನೇ ಶಂಕರ. ಸುತಗೆ ಪ್ರಾಣವ ಮರಳಿ ಕೊಡುವೆನು ಎನ್ನುತ್ತ ಲಟ್ಟಿದ ದೂತರ. 10 ಕಡೆಯಲು ಹುಡುಕಿ ತನ್ನಿರಿ ಉತ್ತಮದ ಶಿರವೆನ್ನಲು. ಅಸ್ಥಿ ರೂಪದಲ್ಲಿರುವ ಗಜಸುರನರಿದು ಶಿರವನೆ ತಂದರು. ತಂದ ಶಿರವನು ಮುಂಡ ಕಿರಿಸುತ್ತ ಕಂದಗಿತ್ತನು ಪ್ರಾಣವ. ವಂದಿಸುತ್ತ ಪರಶಿವನ ಸುತನಿಗೆ ಹರಸಿ ವರಗಳ ನೀಡಿದ. ಪ್ರಥಮ ಪೂಜೆಯು ನಿನಗೆ ದೊರೆಯಲಿ ಗಣಗಳಧಿಪತಿಯಾಗಿರು. ಭಕ್ತರ ವಿಘ್ನಗಳ ಕಳೆದು ವಿಘ್ನೇಶ್ವರ ಎಂದೆನ್ನಿಸು. ಹಸ್ತಿ ಶಿರವನು ಧರಿಸಿ ಬೆನಕನು ಹಸ್ತಿವದನಾದನು. ಸಮಸ್ತ ದಲಿತ ಪ್ರಥಮ ಪೂಜಿತನಾಗಿ ವಂದಿತನಾದನು. ಇಂತು ಬೆನಕನ ಜನನವಾಯಿತು ಸಂತಸವು ಈ ಸುದಿನವು. ಅಂತೆ ಬೆನಕನ ಪ್ರತಿಮೆಗೈಯುತ ಇಂತು ಪೂಜೆ
ವಿದ್ಯೆಯಗೈವರು. ಶರಣು 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 ಬೆನಕ ಕರುಣದಿಂದಲಿ ಸಲಹು ನಮ್ಮನು. ಶರಣು ಸಿದ್ಧಿ ವಿನಾಯಕನೆ ನೀ ಸಿದ್ಧಿ ವಿದ್ಯೆಯ ಕರುಣಿಸು. ಮಂಗಳಂ ತ್ರಿಶೂಲಧರ ಸುತ ಬಾಲಗಣಪಗೆ ಮಂಗಳಂ. ಮಂಗಳಂ ಗೌರೀವರ ಸುತ ಬಾಲಚಂದ್ರಗೆ ಮಂಗಳಂ. ಬಾಲಗಣಪಗೆ ಮಂಗಳಂ. ಬಾಲಗಣಪಗೆ ಮಂಗಳಂ.